ಸ್ನೇಹಿತರೆ ಮೇಡಮ್ ನೋಡಿ ಯಾವ ಕಲರು ಅಂತ, ನೀಲಿ ಕಲರು. ಎಲ್ಲೂ ಇದ್ದೀರಾ? ಇಲ್ಲಿ ಹೋಗ್ತಾ ಇವ್ರೆ ಯಾವಾಗ ಅಲ್ಲಲ್ಲಪ್ಪ, ಈಗ ನಿಂದು ಇಲ್ಲಿಂದ ಅಲ್ಲಿವರೆಗೂ ತೇರಿನ ಬೀದಿವರೆಗೂ ನೀನು ಬಂದು ನೋಡು, ತೇರಿನ ಬೀದಿವರೆಗೂ ಕಲರ್ ಹೋಗ್ತಾನೆ ಇದೆ. ಅಲ್ಲ ಈಗ ಒಂದು ನಿಮಿಷ ನಾನು ಇವಾಗ ನನ್ನ ಜೊತೆಗೆ ಬನ್ರಿ ಈಗ ನಾನು ತೇರಿನ ಬೀದಿವರೆಗೂ ಕರ್ಕೊಂಡು ಹೋಗ್ತೀನಿ. ಈಗ ಒಯ್ದಿರೋದ ಇಲ್ಲೇ ನೋಡ್ರಿ. ಈಗ ನನಗೆ ಎಲ್ಲೂ ಬೇಡ, ಈಗ ಇಲ್ಲೇ ನೋಡಿ ಕಲರ್ ಎಷ್ಟು ಹೋಗ್ತಾ ಇದೆ ಅದು ಇವಾಗ ಅರ್ಥ ಆಯ್ತಾ? ಈಗ ಕಲರ್ ಹೋಗ್ತಾ ಇದೆ, ಈಗ ಅದು ಫುಲ್ ಬಂದಿಲ್ಲ, ಹಂಗೂ ಫುಲ್ ಬಿಟ್ಟಿದ್ದೀರಾ, ಎಲ್ಲ ಹೋಗಿದೆ. ಇರಿ ಕಡಿಮೆ ಬರ್ತಾ ಇದೆ. ಈಗ ಅಲ್ಲಿ ಹೋಗೋಣ, ಗೊತ್ತಾಯ್ತಾ? ಅಲ್ಲಿವರೆಗೂ ತೇರಿನ ಬೀದಿವರೆಗೂ ಹೋಗೋಣ. ಅರ್ಧ ಕಿಲೋಮೀಟ್ರು ಬೇಡ ನನಗೆ, ಹಾಫ್ ಕಿಲೋಮೀಟ್ರ್ ಹೋಗೋಣ. ನನಗೆ ಬೇಡ ನನಗೆ. ಇವರೇ ಇಲ್ಲಿ ನೋಡಿ, ಇಲ್ಲೂ ಅದೇನೇನೆ, ಸರಿನಾ? ಇದೇ ಥರನೇ ನೀವು ಇಲ್ಲೆಲ್ಲೂ ಬೇಡ, ಈ ಕಡೆ ಸುಮ್ಮನೆ ಒಂದು 100 ಮೀಟ್ರ್ ದೂರ ಅಲ್ಲೋಗಿ ಆ ಚರಂಡಿ ಒಳಗೆ ಪೂರ್ತಿ ಎಲ್ಲ ಇದೇ ಕಲರನ್ನೇ ಓದ್ತಾ ಇರೋದು. ನಾವೇನು ಮಾಡಬೇಕು ಸರ್? ನಾನು ಅದು ಕೈ ತೊಳಿ ಬಿಲ್ ಅದನ್ನ ಹೆಂಗ್ ಮಾಡ್ಬೇಕು ಅವ್ರನ್ನ ಕೇಳೋ. ಇವಾಗ ನೀವು ಮನೆ ಮೀಟಿಂಗ್ ಹೋಗಿದ್ರಲ್ವಾ, ಅವ್ರ ಮುಖಾಂತರವಾಗಿ ಸ್ಟೋರೇಜ್ ಮಾಡಿ ಅವ್ ಗಾಡಿ ಬಂದು ಅದ್ರನ್ನ ಮತ್ತೆ ಯಾಕೆ ಬಿಟ್ಟಿದ್ಯಾ ಅಲ್ಲಿ? ನಾನು ಕೇಳ್ತಾ ಇರೋದು ಯಾಕೆ ಬಿಟ್ಟಿದ್ಯಾ? ಮೇಲೆ ಬೀಳೋ ನೀರ್ನ ಏನು ಜಾಸ್ತಿ ಹೋಗ್ಬಿಡಲ್ಲ ಅದು. ಮೇಲೆ ಬೀಳೋ ನೀರು ಅಮ್ಮ ಮನೆ ಒಂದು ಬಕೆಟ್ ಇಲ್ಲ 2 ಬಕೆಟ್ ಇಲ್ಲ 1 ಬಿನ್ಗೆ ಹೋಗ್ತದ. ನೀವು ಸ್ನಾನ ಮಾಡಿದ್ರು 2 ಬಿನ್ಗೆ ಬಕೆಟ್ ನೀರು ಹೋಗ್ತದ, ಅಷ್ಟು ಹೋಗಲ್ಲ, ಗೊತ್ತಾಯ್ತಾ? ಅದು ತುಂಬಾನೇ ಜಾಸ್ತಿ ಹೋಗ್ತಾ ಇದೆ. ಎಷ್ಟು ನೀರು ಬರ್ತದೆ ಹೇಳು? ಅರ್ಥ ಆಯ್ತು ನೋಡ್ರಿ. ನೀವು ಮನುಷ್ಯರೇ, ನಾವು ಮನುಷ್ಯರೇ. ನೀವು ತಿನ್ನೋದನ್ನೇ ಹೇಳ್ತೀನಿ ಕೇಳಿ, ನೀವು ತಿನ್ನೋದನ್ನೇ ನಾವು ತಿನ್ನೋದನ್ನೇ, ಗೊತ್ತಾಯ್ತಾ? ಯಾರೋ ಬಂಡವಾಳಶಾಹಿಗಳು ಹೇಳ್ತೀನಿ ಕೇಳ್ರಿ, ಬಂಡವಾಳಶಾಹಿಗಳು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೂ ಆರೋಗ್ಯ ಹೇಳು, ನಮಗೂ ಆರೋಗ್ಯ ಹೇಳು. ಬರ್ಬೇಕಲ್ಲ ಸರ್? ಇದೇನಿದು ಈ ಪಾಟಿ ಗಟ್ಟಿ ಬಿಡ್ತಾವ್ರೆ? ಸ್ವಾಮಿ ಶಿವನೇ ಶಿವನೇ. ಅಣ್ಣ ನಮಸ್ಕಾರ. ಯಾಕಣ್ಣ ಆಚೆಗೆ ಬಿಡ್ತಾ ಇದ್ದೀರಾ ನೀರನ್ನ ಯಾಕಣ್ಣ ಆಚೆಗೆ ಬಿಡ್ತಾ ಇದ್ದೀರಾ? ಎಲ್ಲಿಗೆ ಎತ್ತಾಗ್ತಾ ಇದ್ದೀರಾ? ಹಾಂ, ಯಾವ ಎಷ್ಟು ಡ್ರಮ್ ಹಾಕಿದ್ದೀರಣ್ಣ? ಎಷ್ಟು ಡ್ರಮ್? ಒಂದು ಡ್ರಮ್ಮು ಹಾಕಿಲ್ಲಲ್ಲ ಅಣ್ಣ ನೀವು. ಸುಮ್ಮನೆ ಕಾಯಿಸಿ ಅಲ್ಲಿ ಆಚೆಗೆ ಬಿಡ್ತಾನೆ ಇದ್ದೀರಾ ಹೊರತು. ಅಣ್ಣ ನೀರು ಎಷ್ಟು ಹೋಗ್ತಾ ಇದೆಯಣ್ಣ? ಹಾಂ, ಇಲ್ಲಿಂದ ತೇರಿನ ಬೀದಿವರೆಗೂ ಹೋಗ್ತಾ ಇದೆ. ತೇರಿನ ಬೀದಿ ಎಲ್ಲಿದೆ? ಕೊಂಗಡೆಯಪ್ಪ ಕಾಲೇಜು. ಇಲ್ಲಿಂದ ತೇರಿನ ಬೀದಿವರೆಗೂ ಚರಂಡಿ ಒಳಗೆ ಹೋಗ್ತಾ ಇದೆ. ಅಲ್ಲಿಂದ ಚರಂಡಿ ನೋಡ್ಕೊಂಬಂದಿದ್ದೀನಿ ನಾನು. ಅಲ್ಲಿಂದ ಚರಂಡಿ ನೋಡ್ಕೊಂಬಂದಿದ್ದೀನಣ್ಣ, ಇಲ್ಲೇ ಅಲ್ಲಣ್ಣ ನಾನು. ಹಾಂ, ಅಲ್ಲ ಎಲ್ಲಿ ಎತ್ತಾಗ್ತಾ ಇದ್ದೀರಣ್ಣ ನೀವೇನಣ್ಣ? ತೋರಿಸೋಣ ಎಷ್ಟು ಡಮ್ಮು. ಇವಾಗ ಎಷ್ಟು ದಿವಸ ಆಯ್ತಣ್ಣ? ಮೊನ್ನೆ ಮೀಟಿಂಗ್ ಮಾಡಿ 4 ದಿವಸ ಆಯಿತು. ಡೈಲಿ ಇಂಥದ್ದು 5 ಬಾನೆ ಅಂತಂದ್ರು ಎಷ್ಟು ಆಗಬೇಕು? ಹಾಂ, ನೀವು ನೀರು ಎಷ್ಟು ಹೊಡ್ಸ್ಕೊಂಡು ಎಷ್ಟು ಅಣ್ಣ ಸಾಕಿರೋಣ? ಇದು ಅರ್ಧ ಡ್ರಮ್ ಇಲ್ಲ, ಒಂದು ಡ್ರಮ್ನಾಗ ಅರ್ಧ ಡ್ರಮ್ ಇಲ್ಲ. ಹಾಂ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಇದೆಯಣ್ಣ ನೀರು, ನಿಮ್ಮ ಕೆಮಿಕಲ್ ನೀರು. ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ 1 ಕಿಲೋಮೀಟ್ರ್ ಬರುತ್ತಾ? ನಾನು ಅಲ್ಲಿಂದ ಇನ್ನೂ ಆಚೆಗೆ ಹೋಗುತ್ತೆ. ಅಲ್ಲಿ ಸರಿ ರಂಗಪ್ಪ ಸರ್ಕಲ್ ಹತ್ರ, ಇದು ತೇರಿನ ಬೀದಿ ಸರ್ಕಲ್ ಹತ್ರ ನೋಡಿ ಬಂದಿದ್ದು ನಾನು. ಹಾಂ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಎಲ್ಲಿ ಆಗ್ತಾ ಇದ್ದೀರಣ್ಣ? ತೋರಿಸೋಣ ನೀವು. ಅಣ್ಣ ಯಾವಾಗಣ್ಣ ನೀವು ಹಾಕೋಣದು? ಹೇಳಿದ್ರು ತಾನೆ, ಮೊನ್ನೆ ಮೀಟಿಂಗ್ ಮಾಡಿ ಕರೆಸಿ ನಿಮ್ಮನ್ನು ಮೀಟಿಂಗ್ ಮಾಡಿ ಹೇಳಿದ್ರು ತಾನೆ. ನಾ ಆಯ್ತಣ್ಣ ನೀನು ಆಯ್ತು, ನೀನು ಏಕ್ದಮ್ ಆಗಲ್ಲ ಅಂತ ಅಂದ್ಬಿಟ್ರೆ ನೀವು ಬಿಟ್ಬಿಡೋದೆ ನಂಗಾದ್ರೆ? ಅಣ್ಣ 30 ವರ್ಷದಿಂದ ಯಾರಿಗೂ ಕಂಡು ಬರ್ತಿರ್ಲಿಲ್ಲ, ಅಷ್ಟು ಜನಸಂಖ್ಯೆ ಇರಲಿಲ್ಲ.
ಅರ್ಥ ಆಯ್ತಾ? ಈಗಿನ ಜನಸಂಖ್ಯೆ ಅವಾಗಿನ ಜನಸಂಖ್ಯೆಗೂ ವ್ಯತ್ಯಾಸ ಆಯ್ತಣ್ಣ. ದೊಡ್ಡಬಳ್ಳಾಪುರದಾಗ ನಾವು ಏಕ್ದಮ್ ಅಣ್ಣ ನಾವು ಒಂದು ನಿಮಿಷ ನಾವು ಏಕ್ದಮ್ ಕುತ್ತಿಗೆ ಹಿಡ್ದಿಲ್ಲ. ಇದು ಆಲ್ರೆಡಿ ಹೇಳ್ತೀನಿ ಕೇಳ್ರಿ, ಇದು ಆಲ್ರೆಡಿ ಉಲ್ಟಾ ಪಲ್ಟಾ ಮಾಡ್ರಿ ಅಂದ್ರೆ ಅಣ್ಣ ಯಾರು ಉಲ್ಟಾ ಪಲ್ಟಾ ಮಾಡ್ತಾ ಇಲ್ಲ. ನೀವು ಅದನ್ನ ತುಂಬಿಟ್ಕೊಳ್ಳಿ ಅಂತ ಹೇಳ್ತಾರ, ಉಲ್ಟಾ ಏನೂ ಆಗ್ತಾ ಇಲ್ಲ ಅದ್ರನ್ನ. ಒಂದು ನಿಮಿಷ ಹೇಳ್ತೀನಿ ಕೇಳಿ, ಇದು ಆಲ್ರೆಡಿ ಆಗಿರೋದೇನೆ ಅವಲೇ 5-6 ತಿಂಗಳು ವರ್ಷದ ಹಿಂದೆನೇ ಆಗಿದೆ. ಮೀಟಿಂಗು ಆಗಿದೆ, ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಆಗಿದೆ, ನಿಮ್ಮ ನಗರಸಭೆಯಲ್ಲಿ ಮೀಟಿಂಗ್ ಆಗಿದೆ, ಎಲ್ಲ ಆಗಿದೆ. ಗೊತ್ತಾಯ್ತಾ? ಅದಕ್ಕೆ ಮೊದಲು ಗೊತ್ತು ತಾನೇ ನಿಮ್ಗೆ. ಮತ್ತೆ ಏಕ್ದಮ್ ಆಗಿಲ್ಲಣ್ಣ, ನೀವು ಹೇಳಕ್ ಬರ್ಬೇಡಿ. ಕ್ರಾಸ್ ಬಾಲ್ ಅಲ್ಲಿ ರಿಂಗು ಮಾತಾಡಿದ್ದೀನಿ, ಇಲ್ಲಿ ಅವ್ರಿಗೆ ಬಿಟ್ಟು ಬಿಡ್ಬೇಕು. ಆಯ್ತಣ್ಣ, ನೀವು ಅದನ್ನ ಮಾಡಿ, ನೀವು ಮಾಡ್ಕೊಂತೀವಿ. ಅವಕಾಶ ಬೇಕು. ಎಷ್ಟು ದಿವಸ ಅವಕಾಶ ಅಣ್ಣ ನೀನು ಹೇಳೋಣ? ಎಷ್ಟು ದಿವಸ ಅವಕಾಶ ಬೇಕಣ್ಣ? ಬೇಡ ನೀನು ಒಂದು ದಿವಸ ಅವರು ಕೊಟ್ಟಿಲ್ಲ. ಆಲ್ರೆಡಿ ಇದು ವರ್ಷಗಳು 2-3 ವರ್ಷದಿಂದನೂ ನಡೀತಾನೆ ಇದೆ. ನೀವು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇದ್ದೀರಾ. ಇವತ್ತೆಷ್ಟು 25, ಇದು 7ನೇ ತಾರೀಕು 11ನೇ ತಿಂಗಳು 25ನೇ ಇಸ್ವಿ. ಅರ್ಥ ಆಯ್ತಾ? ಇದಾಗಲಾಡಿ ಹೇಳ್ತೀನಿ ಕೇಳ್ರಿ, 16-17ರಿಂದನೇ ನಡೀತಾ ಇದೆ. 2016-17ರಿಂದ ನಮ್ಮ ಹೋರಾಟ. ಅರ್ಥ ಆಯ್ತಾ? ನೀವು ಇಷ್ಟು ರೂಲ್ಸ್ ಏನು ಮಾಡಿಲ್ಲ. ನಾವು ನಿಮ್ಮ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ನಮಗಿಲ್ಲ ಅಣ್ಣ. ನಾವು ರೈತರೇ, ನಾವು ನಿಮ್ಮ ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ಹೊಡೆದಿಲ್ಲ. ಎಷ್ಟು ವರ್ಷದಿಂದ 8 ವರ್ಷದಿಂದ ಟೈಮ್ ಕೊಟ್ಟಿದ್ದೀವಣ್ಣ. 8 ವರ್ಷದಿಂದ ಯಾರಿಗೂ ನಾವು ಏನು ಹೊಟ್ಟೆ ಮೇಲೆ ಹೊಡಿತಿಲ್ಲ, ಈಗಲೂ ಹೊಟ್ಟೆ ಮೇಲೆ ಹೊಡೆಯಲ್ಲ. ಏನು ಹೇಳ್ತಾ ಇದ್ದೀವಿ ಅದನ್ನೇನು ಅವ್ರು ಏನು ಹೇಳಿದ್ದಾರೆ ಅಧಿಕಾರಿಗಳು. ಹೇಳ್ತೀನಿ ಕೇಳಿ, ಒಂದು ನಿಮಿಷ ನೀವು ಹೇಳ್ತೀನಿ ಕೇಳಿ. ನಿಮಗೂ ಎಷ್ಟು ಅವಕಾಶ ಕೊಟ್ಟಿದ್ದಾರಾ? ಒಂದು ಸಂಪ್ ಮಾಡಿ ಅದ್ರಾಗ ಬಿಡಿ, ಅದರಿಂದ ನಗರಸಭೆಯವ್ರು ಬರ್ತಾರೆ ತಗೊಂಡೋಗ್ತಾರೆ ಅಂತ ಹೇಳಿದಾರಲ್ವಾ? ಮಾಡ್ರಣ್ಣ, ಮಾಡ್ರಣ್ಣ, ಆ ಕೆಲಸ ಮಾಡ್ರಣ್ಣ. ಆಯ್ತಣ್ಣ, ಹೋದ ತಕ್ಷಣ ಕೊಡ್ತಾನ ಅಣ್ಣ. ಬಾರಣ್ಣ, ನಿನ್ಗೆ ಇವತ್ತು ನಾನು ರಿಂಗ್ ಇಲ್ಲಿಗೆ ತಗೊಂಬಂದು ಹಾಕ್ಲ ನಾನೇನೆ ಅಣ್ಣ. ನೀವು ಕಾಸು ಕೊಡ್ಬೇಡಿ, ನಾನು ಕಾಸು ಕೊಡ್ತೀನಿ, ರಿಂಗ್ ತಂದು ಹಾಕ್ಲಣ್ಣ. ಅಲ್ಲ ಬೇಡಣ್ಣ, ನೀನು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾನು ಮಾಡಿಸ್ಲಣ್ಣ. ಅಣ್ಣ ಬೇಡಣ್ಣ, ಎಲ್ರಿಗೂ ತೊಂದರೆ ಕೊಡಬೇಡ್ರಿ. ನೀವು ಒಬ್ಬರು 4 ಕಾಸು ಯಾರೋ ಒಬ್ರು ದುಡ್ಡು ಮಾಡ್ಕೊಂತಾರೆ ಅಂತ ಬಿಟ್ಟು 10,000 ಜನ, ಲಕ್ಷಾಂತರ ಜನದ ಆರೋಗ್ಯ ಹಾಳು ಮಾಡಬೇಡ್ರಿ ಅಣ್ಣ. ಇವತ್ತು ನಿಮಗೂ ಅಷ್ಟೇ, ನಿಮಗೂ ಮಕ್ಳಿರ್ತಾರೆ, ಮೊಮ್ಮಕ್ಳಿರ್ತಾರೆ. ನಾವು ನಿಮ್ಮ ಅಣ್ತಂದಿರೇನೆ, ಅದನ್ನ ಥಿಂಕ್ ಮಾಡ್ರಣ್ಣ. ಯಾವ ಕಾರಣಕ್ಕೆ ಎಲ್ಲ ಡ್ರಮ್ಗಳನ್ನಾಗ ತುಂಬ ಸಿಕ್ಕಿರ್ತೀನಿ. ಅಲ್ಲ, ಡ್ರಮ್ ತುಂಬ ಸಿಕ್ಸ ನಮ್ಗೆ ಅವಕಾಶ. ಡ್ರಮ್ ತುಂಬ ಸಿಕ್ಕಿದ್ದೀನಿ ನಾನು, ಆಮೇಲೆ ಅವ್ರು ಯಾರೂ ಬರಲಿಲ್ಲ, ನಾನು ಹೋಗ್ತಾ ಇದ್ದೀನಿ ಅನ್ನೋ ಅದು ಬಿಟ್ಬಿಡ್ರಿ. ಒಂದು ಸಂಪ್ ಮಾಡಿ ಏನು ಬರ್ತದ ಅವ್ರ ನಗರಸಭೆ ಕಾಲ್ ಮಾಡಿ. ನಿಮಗೆ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಟ್ಯಾಂಕ್ದು ಎಲ್ಲನೂ. ಮತ್ತೆ ಮಾಡ್ರಣ್ಣ, ಮಾಡ್ಕೊಂತೀನಿ ಒಂದು ವಾರ. ಮತ್ತೆ ಮಾಡ್ರಣ್ಣ, ಬೇಡ್ರಣ್ಣ, ಇಷ್ಟೊಂದು ಅನ್ಯಾಯ ಬೇಡಣ್ಣ. ತುಂಬ ಅನ್ಯಾಯ ಅಣ್ಣ. ನಮ್ಮದು ಹೇಳ್ತೀನಿ ಕೇಳಿ, ಸುಮಾರು 18 ಹಳ್ಳಿ ಪೂರ್ತಿ ಹಾಳಾಗೋಗ್ಬಿಟ್ಟಿದೆಯಣ್ಣ, ಸಂಪೂರ್ಣ ಹಾಳಾಗೋಗ್ಬಿಟ್ಟಿದೆಯಣ್ಣ. ಒಂದು ವಾರ ಕುಡಿಯಕ್ಕೆ ನೀರು, ತೊಳಿಯಕ್ಕೆ ನೀರು ಸಹ, ತೊಳಿಯಕ್ಕೆ ನೀರಣ್ಣ. ರಿಂಗ್ ಆರ್ಡರ್ ಕೊಟ್ಟಿದ್ದೀನಿ, ಮೇಸ್ತ್ರಿ ಹತ್ರನೂ ಮಾತಾಡಿದ್ದೀನಿ. ಸ್ವಲ್ಪ ಮಾಡ್ಕೊತೀನಿ, ಬೇಗ ಮಾಡ್ರಣ್ಣ. ಮಾಡ್ಕೊತೀನಿ, ಆಯಿತು, ಬಿಡಲ್ಲ, ಮಾಡ್ಕೊತೀನಿ. ಆದಷ್ಟು ಬೇಗ ಮಾಡಿರಿ. ನಿಮಗೂ ನಾವೇನು ಪ್ರೆಸರ್ ಏನಿಲ್ಲ. 8 ವರ್ಷದಿಂದನೂ ಹೇಳ್ತಾನೆ ಅವ್ರೆ ನಗರಸಭೆಯಿಂದನೂ. ಇಲ್ಲಿ ಯಾರು ಬಂದಿಲ್ಲ. ನೀವು 30 ವರ್ಷದಿಂದಾನೇ ಇಲ್ಲೇ ಇದೆ. ಇಲ್ಲಣ್ಣ, 30 ವರ್ಷದಿಂದನೂ ಮಾಡ್ತಾ ಇದ್ದೀರಾ. 7-8 ವರ್ಷದಿಂದನೇ ಈ ತೊಂದರೆ ಕಂಡು ಬರ್ತಾ ಇರೋದು. ಯಾಕಂದರೆ ಅವಾಗ ನಮ್ಮ ದೊಡ್ಡಬಳ್ಳಾಪುರದಾಗ ಅಮ್ಮಮ್ಮ ಅಂದರೆ ಇಲ್ಲೆಲ್ಲರೂ 20,000 ಜನ ಇಲ್ಲ ನಮ್ಮ ತಾಲೂಕಿನಾಗ. ಟೌನ್ ಲಿಮಿಟಲ್ಲಿ ಇವತ್ತು ಟೌನ್ ಲಿಮಿಟಲ್ಲೇ 1.5 ಲಕ್ಷ ಜನ ಅವರೇ. ಅರ್ಥ ಆಯ್ತಾ? ಬೇಡ, ನಾನು ಬೇಡ, ನನಗೆ ಬೇಡ, ನಾನು ಮಾಡ್ಕೊತೀನಿ. ದಯವಿಟ್ಟು ನಿಮ್ಮ ಕೈ ಮುಗಿತೀವಿ. ಅಯ್ಯೋ ನೀನು ಹೇಳಕ್ಕಣ್ಣ, ನಿಮ್ಮ ಕೈ ಮುಗಿತೀವಣ್ಣ. ಮಾಡ್ಕೊತೀನಿ ನಾನು. ದಯವಿಟ್ಟು ಮಾಡೋಣ. ನೀರು ಮಾತ್ರ ಆಚೆ ಬಿಡಬೇಡ್ರಿ. ನಾನು ಮಾಡ್ಕೊಂಡು ಮುನ್ಸಿಪಾಲ್ ಅವ್ರಿಗೆ ಹೇಳಿ ಅದನ್ನೇನು ಮಾಡ್ಕಲ್ಲಿ ಪೂರ್ತಿ ಕೆಮಿಕಲ್ ಐತಣ್ಣ. ಅಣ್ಣ ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಂಬಿಡ್ತೀವಣ್ಣ, ನಿಜವಾಗ್ಲೂ. ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಆಚೆಗೆ ಮಾತ್ರ ಬೆಸ್ಟ್ ನೀರು ಬಿಡಬೇಡ್ರಿ. ಆಯ್ತಣ್ಣ, ಬಿಟ್ಕೊಂಡು ಈ ವಾರ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಿಮ್ಮ ಕೈ ಮುಗಿತೀವಿ. ನಾವು ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ದಯವಿಟ್ಟು ನಮ್ಗೆ ಆರೋಗ್ಯ ಒಂದು ಕೊಟ್ಟರೆ ಸಾಕು. ನೀವು ನಾನು ಮಾಡ್ತೀನಿ. ನಾನು ನಿಮ್ಮ ಕಡೆಯಿಂದ ನೀವು ಚೆನ್ನಾಗಿರ್ತೀರಾ. ನಾವು ಬೆಳೆಯೋ ತರಕಾರಿ ಪದಾರ್ಥಗಳೇ ತಾನೇ ನೀವು ತಿನ್ನೋದು ಅಣ್ಣ. ಇದೇ ನೀರಿನಾಗೇ ಅಲ್ಲಿ ಬೆಳೆದ್ರೆ ಏನಾಗ್ತದೆ ಹೇಳ್ರಿ? ಸ್ವಲ್ಪ ಅರ್ಥ ಮಾಡ್ಕೊಳ್ರಣ್ಣ. ಬೇಡ, ಏನೋ ಹೇಳಿದ್ದೀರಾ, ನಿಮ್ಮ ಮೇಲೆ ಗೌರವ ಐತೆ, ಅಭಿಮಾನ ಇಟ್ಟಿದ್ದೀವಿ. ಅದೊಂದು ನೀರು ಮಾತ್ರ ಆಚೆಗೆ ಹೋಗ್ಬಾರ್ದು, ಕೆಮಿಕಲ್ ನೀರು. ನಾನು ಮಾಡ್ಕೊಂತೀನಿ. ಹಾಂ, ನಾನು ಇಷ್ಟೇ ಹೇಳೋದು. ಈ ವಾರದೊಳಗೆ ನಾನೆಲ್ಲ ರೆಡಿ ಮಾಡಿ. ಸರಿ ಅಣ್ಣ, ಆಯ್ತಣ್ಣ, ಬರೋಣ.